ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಇವಾಗ ಟೈಮ್ 3 ಗಂಟೆ ಆಗ್ಯದ ನೋಡ್ರಿ, ಮಧ್ಯಾಹ್ನ 3 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಚಾಲೂ ಮಾಡೀನಿ. ಬಿಸಿಲು ಅಂದ್ರೆ ಅಷ್ಟು ಬಿಸಿಲು ಇರ್ತದೆ ಇಲ್ಲಿ. ಪೂರ್ತಿ ಮ್ಯಾಗ್ ತಂದು ಬಟ್ಟೆ ಒಣ ಹಾಕೀನಿ. ಅಂದ್ರೆ ಸ್ವಲ್ಪ ಸ್ವೆಟರ್ ಅದು ತೊಳೆದು ಹಾಕಿದ್ನ್ಯಾ, ಹಾಗಾಗಿ ಅವ್ರು ಒಣಗೋದಿಲ್ಲ ಅಂತ ಹೇಳಿ ಇಲ್ಲಿ ಪೂರ್ತಿ ಮ್ಯಾಗ್ ತಂದು ಒಣ ಹಾಕೀನಿ. ಒಣಗ್ಯಾವು ಅವ್ರು ಇವಾಗ ಮಡಿಸ್ಕೊಂಡು ಹೋಗ್ಲಾಕತ್ತೀನಿ ನೋಡ್ರಿ. ನಾ ದಿನಾಲೂ ಯಾವಾಗಲೂ ಬಟ್ಟೆ ತೊಳೆದು ಹಾಕಿದ ಕೂಡಲೇ ಕೆಳಗಡೆನೇ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪನೇ ಇರ್ತಾವಲ್ಲ ಅಂಥೇಳಿ ಕೆಳಗೆ ಹಾಕಿರ್ತೀನಿ. ಇವಾಗ ಸ್ವೆಟ್ರ ನನ್ನ ರೋಹಿತ್ನ 2 ಸ್ವೆಟ್ರ ಮತ್ತು ನಂದು ಸ್ವೆಟ್ರ ತೊಳೆದು ಹಾಕಿದೆ. ಹಾಗಾಗಿ ಸ್ವೆಟ್ರ್ ಆದ್ರೆ ಜಲ್ದಿ ಒಣಗೋದಿಲ್ಲಲ್ಲ, ಇಲ್ಲಿ ಮ್ಯಾಗ ಬಿಸಿಲು ಇರ್ತದೆ, ಒಣಗ್ತಾವೆ ಜಲ್ದಿ ಅಂಥೇಳಿ ಇಲ್ಲಿ ಮ್ಯಾಗ ತಂದು ಹಾಕಿದೆ. ಇವಾಗ ಮಧ್ಯಾಹ್ನದಾಗೆ ಒಣಗ್ಯಾವು, ಇವ್ಕನ್ನ ಮಡಚಿ ಇಟ್ಕೊಂಡು ಹೊಂಟಿ ನೋಡ್ರಿ. ಫ್ರೆಂಡ್ಸ್, ಅದೇ ರೀತಿ ಇವಾಗ ನೋಡ್ತಿರ್ಬೋದು, ಥಂಡಿ ಅಂತರ ಸಿಕ್ಕಾಪಟ್ಟೆ ಇರ್ತದೆ. ಬೆಳಿಗ್ಗೆ ಮಧ್ಯಾಹ್ನ ಆದರೂ ಥಂಡಿ ಇರ್ತದೆ. ಥಂಡಿಗೆ ಬಿಸಿಲಿಗೆ ಬಂದು ಕುಂತ್ವಿ ಅಂತಂದ್ರೆ ಬಿಸಿಲು ಹತ್ತದ, ಮತ್ತು ನೆಳ ಹೋದ್ವಿ ಅಂತಂದ್ರೆ ಥಂಡಿ ಹತ್ತದ. ವಾತಾವರಣ ಹೆಂಗಿರ್ತದೆ ಅಂತ ಹೇಳೋಕ್ಕಾಗಲ್ಲ ನೋಡ್ರಿ, ಆ ರೀತಿ ಇರ್ತದೆ. ಈಗ ನಮ್ಮೂರ ಮಾದೇಶ್ವರ ಮುತ್ತನ ಜಾತ್ರೆ ಅದು ಫ್ರೆಂಡ್ಸ್. ಈಗ ಚಟ್ಟಿ ಅಮಾಸಿಗೆ ಇರ್ತದೆ, ಅದು ವರ್ಷ ನಡೀತದೆ ಜಾತ್ರೆ. ಹಂಗಾಗಿ ಇವಾಗ ಪುರಾಣ ಹಚ್ಚಾರ, ಸಂಜೆಗೆ ರಾತ್ರಿ ಎಲ್ಲರೂ ಹೊಕ್ಕಾರ ಪುರಾಣಕ್ಕೆ ಅಂಥೇಳಿ. ಈ ಥಂಡಿ ಸಲ ನನಗೆ ಹೋಗೋದಾಗೋದಿಲ್ಲ ನೋಡ್ರಿ. ಅದ್ರಾಗ ರೋಹಿತಂದೊಂದು ಹೋಮ್ವರ್ಕ್ ಇರ್ತದೆ, ಹಂಗಾಗಿ ಹೋಗೋದೇ ಆಗೋದಿಲ್ಲ. ಹೋಮ್ವರ್ಕ್ ಮಾಡ್ಕೋತಾ ಕುಂದಿರ್ತಾನೆ, ಅವ್ನು ಮುಂದೆ ಕುಂದ್ರದಾಗತ್ತೆ. ಹೋಗ್ಬೇಕಂತೀನಿ ಪುರಾಣಕ್ಕೆ, ಒಂದು ಸಲ ಒಟ್ಟ ಹೋಗೋದಾಗಲ್ಲ ಈಗ ನೋಡ್ರಿ. ಯಾಕನ ಈ ಥಂಡಿ ಸಲಂದ ಅಂಜು ಮನ್ಯಾಗ ಕುಂದ್ರದಾಗ್ಯ ನೋಡ್ರಿ. ಈಗೆಲ್ಲ ಅರ್ಬಿ ಮಡಿಚಿಟ್ಕೊಂಡು ಹೋದೆ. ಇಲ್ಲೇನೆ ನಾ ಮಡಿಚಿಟ್ಕೊಂಡು ಹೋದ್ನಿ ಅಂತಂದ್ರೆ ಅಲ್ಲಿ ಹೋಗಿ ಕಪಾಟ್ನಾಗ ಇಟ್ಬಿಡ್ತೀನಿ. ಇಲ್ಲಾಂದ್ರೆ ಹಂಗೆ ಬಟ್ಟೆ ತೊಗೊಂಡು ಹೋದ್ನಿ ಅಂತಂದ್ರೆ ಅವು ಮಡಿಸೋದೇ ಆಗೋದಿಲ್ಲ. ಅದೇ ರೀತಿ ಫ್ರೆಂಡ್ಸ, ಇವತ್ತು ಬೆಳಿಗ್ಗೆನೆ ನಾನು ನಿನ್ನೆ ದಿನ ಜೋಳ ಹಸನ್ ಮಾಡಿದ್ನೆಲ್ಲ ಹಿಟ್ಟು ಬೀಸ್ಕೊಂಬಂದಿನಿ. ಅದು ಈ ಡಬ್ಬಿ ಒಳಗೆ ಬೀಸ್ಕೊಂಬಂದಿರ್ತೀನಿ ನಾನು. ಗೋಧಿ ಹಿಟ್ಟಾಗಲಿ ಜೋಳದ ಹಿಟ್ಟಾಗಲಿ ಇದೇ ಡಬ್ಬಿ ಒಳಗೆ ಬೀಸ್ಕೊಂಬರ್ತೀನಿ. ಹಿಟ್ಟೆಲ್ಲ ತಣ್ಣಗೆ ಅಂದ್ರೆ ಬೀಸ್ಕೊಂಬಂದು ಕೂಡಲೇ ಸುಡ್ತಿರ್ತದಲ್ಲ ಫ್ರೆಂಡ್ಸ, ಅದೆಲ್ಲ ಹಿಟ್ಟೆಲ್ಲ ಇದೇ ಡಬ್ಬಿ ಒಳಗೆ ಇಟ್ಟಿರ್ತೀನಿ ಇಷ್ಟೇ ಹೊರಗಡೆನೇ. ಇಲ್ಲಿ ಪೂರ್ತಿ ತಣ್ಣಗಾದ್ಮ್ಯಾಗ ಅದನ್ನು ಗೋಧಿ ಹಿಟ್ಟನ್ನ ಜರ್ಮನಿ ಡಬ್ಬಿ ಒಳಗೆ ಹಾಕ್ತೀನಿ. ಇದು ಜೋಳದ ಹಿಟ್ಟನ್ನ ಈ ರೀತಿ ಒಂದು ಬಕೆಟ್ ಅದ ಫ್ರೆಂಡ್ಸ. ತಣ್ಣಗಾದ್ಮ್ಯಾಗ ಈ ಬಕೆಟ್ನ ಹಾಕಿ ಮುಚ್ಚಿಟ್ಬಿಡ್ತೀನಿ. ಇದು ಜೋಳದ ಹಿಟ್ಟಿನ ಡಬ್ಬಿ, ಗೋಧಿ ಹಿಟ್ಟಿನ ಡಬ್ಬಿ ಅಂತ ಬೇರೆ ಅದು ಫ್ರೆಂಡ್ಸ್. ಅದು ಈ ರೀತಿ ತಣ್ಣಗಾಗ್ಯದ ಹಿಟ್ಟು. ಈಗ ಬೀಸ್ಕೊಂಬಂದಿದ್ನಲ್ಲ, ಇದನ್ನು ತಣ್ಣಗಾದ್ಮ್ಯಾಗ ಈ ಡಬ್ಬಿಗೆ ಹಾಕಿ ಮುಚ್ಚಿಡಾಕತ್ತೀನಿ ನೋಡ್ರಿ. ನಾನು ಕೆಲಸ ಬೇಗನೆ ಮಾಡಿ ಅಂದ್ರೆ ದಿನಾಲೂ ನಾನು ಜಲ್ದಿನೇ ಕೆಲಸ ಮಾಡಬೇಕಂದ್ರೆ ನಾನು ಕೆಲವೊಂದಿಷ್ಟು ಸೂತ್ರಗಳನ್ನ ನಾನು ಅನುಸರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಅವು ಯಾವ ಅಂಥೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನೋಡ್ರಿ. ಅಂದ್ರೆ ನಾನು ಹಿಂದಿನ ದಿನ ರಾತ್ರಿನೇ ನಾಳೆಗೆ ಏನು ಮಾಡಬೇಕು ಅಂಥೇಳಿ ನಾನು ಮುಂಚೆನೇ ಒಂದು ರೀತಿಯಲ್ಲಿ ಮೈಂಡಲ್ಲಿ ಫಿಕ್ಸ್ ಮಾಡಿಟ್ಕೊಂಡಿರ್ತೀನಿ. ಅಂದ್ರೆ ನಾಳೆ ಬೆಳಿಗ್ಗೆ ಎದ್ದ ಕೂಡಲೇ ಈ ನಾಷ್ಟ ಮಾಡಬೇಕು, ಈ ನಾಷ್ಟ ಆದ್ಮ್ಯಾಗ ರೋಹಿತ್ಗೆ ಸ್ಕೂಲಿಗೆ ಈ ಪಲ್ಯ ಮಾಡಿ ಕಟ್ಟಬೇಕು ಅಂಥೇಳಿ ಅಂದ್ರೆ ಒಂದು ರೀತಿ ಅಂದ್ಕೊಂಡ್ಬಿಟ್ಟಿರ್ತೀನಿ ಮನಸ್ಸಲ್ಲಿ ನಾನು. ಆ ರೀತಿ ಅಂದ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಎಲ್ಲ ಸಿದ್ಧತೆನೇ ನಾವು ಹಿಂದಿನ ದಿನ ಮಾಡ್ಕೊಂಡಿದ್ವಿ ಅಂತಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಪಟ ಎಲ್ಲ ಕೆಲಸನೂ ಆಗ್ತಾವೆ. ಅದು ಬಿಟ್ಟು ನಾವು ಏನೂ ಅಂದ್ಕೊಳ್ದೇನೆ ನಾವು ಅಂದರೆ ನಾಳೆ ದಿನ ಇದನ್ನು ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಹೇಳಿ ಏನೂ ಅಂದ್ಕೊಳ್ದೇನೆ ನಾವು ಬೆಳಿಗ್ಗೆ ಎದ್ಬಿಟ್ಟು ಅಡುಗೆ ಮನೆಯಾಗ ಬಂದ್ವಿ ಅಂತಂದ್ರೆ ಏನು ಮಾಡಬೇಕು ಅಂತ ಹೇಳಿ ಎಲ್ಲ ಒಂಥರ ಮೈಂಡಲ್ಲಿ ಒಂಥರ ಕನ್ಫ್ಯೂಸ್ ಆಗಿಬಿಟ್ಟು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಯೋಚನೆ ಮಾಡ್ಕೋತೀನಿ ಅಂದ್ರದಾಗ ಟೈಮ್ ಆಗಿಬಿಡ್ತದೆ. ಅದ್ರಾಗ ರೋಹಿತ ಸ್ಕೂಲಿಗೆ ಬೆಳಿಗ್ಗೆ 8:30ಗೆ ಹೋಗ್ಬಿಡ್ತಾನೆ ನೋಡ್ರಿ. ಥಂಡಿ ದಿನ ಒಂದು ಅದಲ್ಲ ಫ್ರೆಂಡ್ಸ್, ಹಂಗಾಗಿ ಕೆಲಸನೇ ಬೇಗ ಆಗೋದಿಲ್ಲ. ಹಾಗಾಗಿ ನಾನು ಹಿಂದಿನ ದಿನಲ್ಲಿ ನಾಳೆ ಏನು ಮಾಡಬೇಕು ಅಂಥೇಳಿ ಆ ರೀತಿ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟು ನಾನು ಅದಕ್ಕೆ ಏನು ಬೇಕು ಅದೆಲ್ಲ ವ್ಯವಸ್ಥೆನೇ ನಾನು ರಾತ್ರಿನೇ ಆದಷ್ಟು ನಾನು ರಾತ್ರಿನೇ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ, ನಾನು ನಾಳೆ ದಿನ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡು ಅಂತಂದ್ರೆ ಮುಂಚೆನೇ ನಾನು ರವೆ ಹುರ್ಕೊಂಡ್ಬಿಟ್ಟು ಅದನ್ನು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ. ಮತ್ತು ಏನಾರ ಕಾಯಿಪಲ್ಯ ಅದು ಅಂದ್ರೆ ಪಲ್ಯಕ್ಕೆ ಏನಾದ್ರು ಹೋಳ್ಬೇಕಂದ್ರೆ ಅಂದ್ರೆ ಈಗ ಹೂಕೋಸು ಮಾಡ್ತೀನಿ ಅಂತ ಅನ್ಕೊಳ್ರಿ ಫ್ರೆಂಡ್ಸ. ಹೂಕೋಸ್ಗೆ ಏನು ಬೇಕು ಅದು ಹೂಕೋಸನ್ನು ನಾನು ಮುಂಚೆನೇ ಎಲ್ಲನೂ ಬಿಡಿಸ್ಕೊಂಡ್ಬಿಟ್ಟು ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಅದೇ ರೀತಿ ಚೌಳಿಕಾಯಿ ಪಲ್ಯ ಮಾಡಬೇಕು ಅಂತಂದ್ರೆ ಅದನ್ನು ಮುಂಚೆನೇ ನಾನು ಬಿಡಿಸ್ಕೊಂಡು ಇಟ್ಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ರೀತಿ ನಾನು ನಾಳೆ ದಿನ ಏನು ಮಾಡಬೇಕು, ಯಾವುದು ಪಲ್ಯ ಮಾಡಬೇಕು ಅಂಥೇಳಿ ಎಲ್ಲನೂ ನಾನು ಮುಂಚೆನೇ ನಾನು ಅಂದ್ಕೊಂಡ್ಬಿಟ್ಟು ಅದಕ್ಕೇನು ಬೇಕು ಎಲ್ಲ ವ್ಯವಸ್ಥೆನೇ ನಾನು
ಮಾಡ್ಕೊಂಬಿಟ್ಟು ಬೆಳಿಗ್ಗೆ ಎದ್ದು ಅಡುಗೆ ಮನೇಲಿ ಬನ್ನಿ ಅಂತಂದ್ರೆ ಎಲ್ಲನೂ ನಾನು ಮುಂಚೆನೇ ನಾನು ರೆಡಿ ಮಾಡಿಟ್ಕೊಂಡಿರ್ತೀನಲ್ಲ ಅರ್ಧಂಬರ್ಧ ಅವಕ್ಕನ್ನೆಲ್ಲನೂ ತೊಗೊಂಬಿಟ್ಟು ಪಟ 8:30 ಅನ್ನೋದ್ರಾಗ ರೋಹಿತ್ ಅಂದೆಲ್ಲ ನಾಷ್ಟಾನೂ ರೆಡಿ ಆಗಿರ್ತದೆ ಮತ್ತು ಪಲ್ಯ ಮತ್ತು ಚಪಾತಿನೂ ಕೂಡ ರೆಡಿ ಆಗಿರ್ತದೆ. ಅವ್ನಿಗೆಲ್ಲ ಪ್ಯಾಕ್ ಮಾಡಿ ಅವ್ನಿಗೆ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ನೋಡಿರಿ. ಈ ರೀತಿ ನಾನು ಈ ಮಾರ್ಗನ ಅನುಸರಿಸೇನೆ ನಾನು ಎಲ್ಲ ಕೆಲಸನೂ ನಾನು ಬೇಗನೆ ಮಾಡೋಕೆ ನನಗೆ ಒಂದು ರೀತಿ ಸಹಾಯ ಆಗುತ್ತೆ ನೋಡಿರಿ. ಈ ರೀತಿ ನಾನು ಹಿಂದಿನ ದಿನ ರಾತ್ರಿನೇ ಏನೂ ಅಂದ್ಕೊಳ್ದೆ ನಾನು ಹಾಗೆ ಮಲ್ಕೊಂಡು ಅಂತಂದ್ರೆ ಆ ದಿನ ಬೇಸರ ಮಾಡ್ಕೊಂಡು ಮಲ್ಕೊಂಡು ಅಂತಂದ್ರೆ ಬೆಳಿಗ್ಗೆ ನಿಜ ಹೇಳ್ತೀನಿ, ನನಗೆ ಬೆಳಿಗ್ಗೆ ಯಾವ ಕೆಲಸನೂ ನನಗೆ ಬೇಗನೆ ಮಾಡೋಕ್ಕಾಗಲ್ಲ. ಏನೋ ಒಂಥರ ಗಡಿಬಿಡಿ ಆದಂಗಾಗಿ ಯಾವ ಕೆಲಸ ಮೊದಲು ಮಾಡಬೇಕು, ಯಾವ ಕೆಲಸ ಆಮೇಲೆ ಮಾಡಬೇಕು ಅಂಥೇಳಿ ಏನೋ ಒಂಥರ ಗಡಿಬಿಡಿ ಆದಂಗಾಗಿ ಯಾವ ಕೆಲಸನೂ ನನಗೆ ಮಾಡೋಕ್ಕಾಗೋದಿಲ್ಲ ನೋಡ್ರಿ. ಹಾಗಾಗಿ ನಾನು ರಾತ್ರಿನೇ ಸ್ವಲ್ಪ ಟೈಮ್ ಇತ್ತು ಅಂದ್ರೆ ಒಂದು ಸ್ವಲ್ಪ ಕುಂತ್ಬಿಟ್ಟು ಏನು ಮಾಡಬೇಕು ಯಾವುದು ಬೆಳಿಗ್ಗೆ ಎದ್ದ ಕೂಡಲೇ ಏನು ಮಾಡಬೇಕು ಅಂದ್ರೆ ನಾಷ್ಟ ಏನು ಮಾಡಬೇಕು ಮತ್ತು ರೊಟ್ಟಿ ಮಾಡ್ಬೇಕಾ ಚಪಾತಿ ಮಾಡ್ಬೇಕಾ ಏನು ಮಾಡಿ ಕಟ್ಟಬೇಕು ಅಂಥೇಳಿ ಎಲ್ಲನೂ ನಾನು ರಾತ್ರಿನೇ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಬೇಕು ಎಲ್ಲನೂ ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ನಾನು ಮಲ್ಕೊಂಡು ಅಂತಂದ್ರೆ ಏನೋ ಒಂಥರ ಅಲ್ಲೇ ಅರ್ಧಕ್ಕರ್ಧ ಕೆಲಸ ನಂದು ಮುಗ್ದಂಗೆ ಆಗುತ್ತೆ ನೋಡಿರಿ. ಅಂದ್ರೆ ನಾಳೆ ಕೆಲಸ ಎಲ್ಲನೂ ಅರ್ಧಕ್ಕರ್ಧ ಅಲ್ಲೇ ನಂದು ಮುಗ್ದಂಗೆ ಆಗುತ್ತೆ ನೋಡಿರಿ. ಈ ಎಲ್ಲ ವ್ಯವಸ್ಥೆನೇ ನಾನು ಮುಂಚೆನೇ ಮಾಡ್ಕೊಳಿಕಂದ್ರೆ ನನಗೆ ಯಾವ ಕೆಲಸನೂ ಸಾಗೋದಿಲ್ಲ ನೋಡಿರಿ. ಈ ರೀತಿ ಮಾಡೋದ್ರಿಂದ ನನ್ನ ಎಲ್ಲ ಮನೆ ಕೆಲಸನೂ ಕೂಡ ನಂದು ಅಂದ್ರೆ ಅಡುಗೆ ಕೆಲಸ ಆಗಲಿ ಮನೆ ಕೆಲಸ ಆಗಲಿ ಎಲ್ಲನೂ ಕೂಡ ಬೇಗನೆ ಆಗ್ತಾ ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ನಾಳೆ ದಿನ ದಪಾಟಿ ಮಾಡ್ಬೇಕಂತ ಅಂದ್ಕೊಂಡಿನಿ. ಅದಕ್ಕೆ ನಾನು ಮುಂಚಿತವಾಗಲೇ ಅಂದ್ರೆ ಉಳ್ಳಾಗಡ್ಡಿ ತಪ್ಪಲ ತಂದಿದ್ರು ದಪಾಟಿಗೆ ಹಾಕಕ್ಕೆ ಅಂಥೇಳಿ ಉಳ್ಳಾಗಡ್ಡಿ ತಪ್ಪಲನ ನಾನು ಹೋಳಿ ಇಟ್ಕೊಳಕತ್ತೀನಿ. ಇವಾಗ ಟೈಮ ರೋಹಿತ ಸ್ಕೂಲಿಂದ ಬಂದಾನ. ನೋಡ್ತಿರ್ಬೋದು ಕತ್ಲಾಗ್ಯದ ರಾತ್ರಿ 7 ಗಂಟೆ ಆಗ್ಯದ ನೋಡ್ರಿ. ಇವಾಗ ರೋಹಿತ ಹೋಮ್ವರ್ಕ್ ಮಾಡ್ಕೋತಾ ಕುಂತಾನ. ಅವ್ನ ಮುಂದೆ ನಾನಿಲ್ಲಿ ಈಗ ಇದನ್ನು ಅಂದರೆ ನಾಳೆ ದಿನ ಏನು ನಾಷ್ಟ ಅಂದರೆ ದಪಾಟಿ ಮಾಡ್ಬೇಕಂಥೇಳಿ ಅಂದ್ಕೊಂಡಿನಿ. ಅದಕ್ಕಂಥೇಳಿ ನಾನಿಲ್ಲಿ ಉಳ್ಳಾಗಡ್ಡಿ ತಪ್ಪಲನ ಹೋಳಿಡಾಕತ್ತೀನಿ. ಅದೇ ರೀತಿ ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ, ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ. ಆ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡೆ ಅಂತಂದರೆ ಯಾವುದಾದ್ರೂ ಪಲ್ಯಕ್ಕೆ ಹಾಕಕ್ಕೆ ಮತ್ತು ಈ ರೀತಿ ದಪಾಟಿ ಮಾಡಿದ ದಪಾಟಿಗೆ ಹಾಕಕ್ಕೆ ಅದೆಲ್ಲ ಕೂಡ ಹೆಲ್ಪ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು ನಾನು ಉಳ್ಳಾಗಡ್ಡಿ ತಪ್ಪಲನ ಹೋಳಿ ಇಟ್ಕೊಳಕತ್ತೀನಿ ನಾಳೆಗೆ ದಪಾಟಿಗೆ ಹಾಕಕ್ಕೆ ಅಂಥೇಳಿ. ನೀವು ಕೂಡ ಈ ರೀತಿ ನೀವು ಕೂಡ ನಾಳೆ ದಿನ ನಾ ಏನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ನಿ ಅದಕ್ಕೆ ಎಲ್ಲ ವ್ಯವಸ್ಥೆನ ನೀವು ಕೂಡ ಮುಂಚಿತವಾಗಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆ ಕೆಲಸನೂ ಕೂಡ ನೀವು ಬೇಗನೆ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾನು ಹೇಳಿದಂಥ ಈ ವಿಚಾರ ನಿಮಗೇನಾದರೂ ಇಷ್ಟ ಅನಿಸಿತ್ತು ಅಂತಂದ್ರೆ ದಯವಿಟ್ಟು ಒಂದು ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನಿಮ್ಮ ಅನಿಸಿಕೆ ಏನು ಅನಿಸಿದೆ ಅಂಥೇಳಿ ನನಗೆ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ, ನಾನು ಇನ್ನೂ ಚಪಾತಿ ಮಾಡಬೇಕು. ಹಸ್ಬೆಂಡ್ ಊಟಕ್ಕೆ ಬಂದು ಕುಂತಾಗ ಅವ್ರಿಗೆ ಅಂಥೇಳಿ ಆಮೇಲೆ ಚಪಾತಿ ಮಾಡಿಕೊಡ್ಬೇಕು. ಪಲ್ಯ ಕೂಡ ನಾನು ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಪಲ್ಯ ಚಪಾತಿ ಹಿಟ್ಟನ್ನು ಕೂಡ ನಾನು ನಾದಿಟ್ಟೀನಿ, ಮಧ್ಯಾಹ್ನದಾಗ ನಾದಿಟ್ಟೀನಿ. ಉಣ್ಣ ಕೂತಾಗ ಚಪಾತಿ ಮಾಡೋದು. ಅದೇ ರೀತಿ ರೋಹಿತ್ಗೆ ಅಂಥೇಳಿ ಅನ್ನ ಮಾಡೀನಿ. ಅನ್ನ ಮತ್ತು ಸಾಂಬಾರು ಅದ ನಿನ್ನಿದು ಅನ್ನ ಸಾಂಬಾರು ಅವನಿಗೆ ಉಣಿಸ್ತೀನಿ. ಅದೇ ರೀತಿ ಇವಾಗ ನೋಡ್ರಿ ಇದನ್ನು ನಾನು ಅಂದರೆ ಟಿ ವಿ ನೋಡ್ಕೋತಾ ಈ ಉಳ್ಳಾಗಡ್ಡಿ ತಪ್ಪಲನ ನಾನು ಹೋಳಿಡಾಕತ್ತೀನಿ. ರೋಹಿತಂದು ಹೋಮ್ವರ್ಕ್ ಆಯಿತು, ಹೊರಗಡೆ ಹೋದ. ಇವಾಗ ನಾನು ಟಿ ವಿ ಹಚ್ಕೊಂಡು ಟಿ ವಿ ನೋಡ್ಕೋತಾ ಈ ಉಳ್ಳಾಗಡ್ಡಿ ತಪ್ಪಲನ ಸಣ್ಣದಾಗಿ ಹೋಳಿ ಇಟ್ನಿ ಅಂತಂದ್ರೆ ನಾಳೆ ದಿನ ದಪಾಟಿಗೆ ಹಾಕಕ್ಕೆ ಅಂದರೆ ಈ ರೀತಿ ಉಳ್ಳಾಗಡ್ಡಿ ತಪ್ಪಲ ದಪಾಟಿಗೆ ಹಾಕಿ ಮಾಡಿದ್ರೆ ದಪಾಟಿ ಟೇಸ್ಟಾಗಿ ಬರ್ತಾವೆ ನೋಡಿರಿ. ಮತ್ತೇನಾದ್ರೂ ಮೆಂತ್ಯ ಪಲ್ಯ ಇದ್ದರೆ ಮೆಂತ್ಯ ಪಲ್ಯ ಹಾಕ್ಬೋದು, ಇಲ್ಲಾಂದ್ರೆ ಸಬ್ಬಸ್ಗೆ ಪಲ್ಯ ಇದ್ದರೆ ಸಬ್ಬಸ್ಗೆ ಪಲ್ಯ ಹಾಕ್ಬೋದು. ನನ್ನ ಹತ್ರ ಮೆಂತ್ಯ ಪಲ್ಯ ಸಬ್ಬಸ್ಗೆ ಇಲ್ಲ. ಈ ರೀತಿ ಎಳೆ ಉಳ್ಳಾಗಡ್ಡಿ ತಪ್ಪಲ ಐತಿ, ಅದನ್ನೇ ನಾನು ಸಣ್ಣದಾಗಿ ಹೋಳ್ಬಿಟ್ಟು ದಪಾಟಿಗೆ ಹಾಕಿ ಮಾಡೋಕೆ ಅಂದರೆ ಉಳ್ಳಾಗಡ್ಡಿ ತಪ್ಪಲಿತ್ತು ಅಂಥೇಳಿ ನಾನು ದಪಾಟಿ ಮಾಡೋಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಅನಿಸಿತ್ತು ಅಂದರೆ ದಯವಿಟ್ಟು ಒಂದು ವಿಡಿಯೋಗೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ ನಿಮಗೆ ಏನೂ ಲಾಸ್ ಆಗಂಗಿಲ್ಲ. ಅದೇ ರೀತಿ ವಿಡಿಯೋ ಹೆಂಗೆ ಅನಿಸಿದೆ ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.